ನಮಸ್ಕಾರ. ಇವತ್ತೇನು ಈಗಾಗಲೇ ಈ ಒಂದು 25 ದಿವಸ ಹಿಂದುಗಡೆ ಮುಂಗಾರು ಮಳೆ ಬಂತು. ಭಾಳ ರೈತರು ಸಂತೋಷಪಟ್ಟಿದ್ವಿ ಮಳೆ ಬಂತಂತೇಳಿ. ಮಳೆ ಬಂದಾಗ ಕೆಲವರು ರೈತರು ಹತ್ತಿಯನ್ನು ಬಿತ್ತಿದ್ವಿ, ಮತ್ತು ಜೋಳ ಬಿತ್ತಿದ್ವಿ, ತೊಗರಿಯನ್ನು ಬಿತ್ತಿದ್ವಿ, ಮೆಣಸಿನಕಾಯಿಯನ್ನು ಬಿತ್ತಿದ್ವಿ, ಹಲವಾರು ಬೆಳೆಗಳನ್ನು ಬಿತ್ತಿದ್ವಿ. ಆದರೆ ಮಳೆ ಇಲ್ಲ. ಇನ್ನು ಕೇವಲ 6-7 ದಿವಸದಲ್ಲಿ ಮಳೆ ಬರಲಿದ್ರೆ ಎಲ್ಲವುದು ಕೂಡ ಮುಂಗಾರಿ ಹೋಗುತ್ತೆ, ಟೈಮ್ ಕೂಡ ಆಗುತ್ತೆ. ನಮಗೆ ಇಲ್ಲ ಕೊನೆ ಈ ತಿಂಗಳು ಹೋಗಿಬಿಟ್ರೆ ನಮಗೆ ಮುಂಗಾರಿ ಬೆಳೆನೇ ಇರೋದಿಲ್ಲ. ಮತ್ತು ಹಿಂಗಾರಿಗೆ ಮಳೆ ಬರ್ತು ಇಲ್ಲ ಗೊತ್ತಿಲ್ಲ, ಆದರೆ ಮುಂಗಾರಿ ಬೆಳೆ ಎಲ್ಲ ನಷ್ಟ ಆಗುತ್ತೆ. ಇವತ್ತೇನು ನಮ್ಮ ಸರ್ಕಾರದವರು ಕೂಡ ಸಮೀಕ್ಷೆ ಮಾಡಬೇಕಾಗತ್ತೆ. ಯಾಕಂದರೆ ಎಷ್ಟು ಒಂದು ಎಕರೆಗೆ ಬರೀ ಬಿತ್ತೋದಕ್ಕೆ 10,000 ರೂಪಾಯಿ ಖರ್ಚಾಗುತ್ತೆ. ಮೆಣಸಿನ್ಕಾಯಿಗಾದರೆ 30,000 ಖರ್ಚಾಗುತ್ತೆ. ಒಂದು ಎಕರೆಗೆ ಮೆಣಸಿನ್ಕಾಯಿ ನಾಟಿ ಮಾಡಬೇಕಂದ್ರೆ 30,000 ಖರ್ಚಾಗುತ್ತೆ ಒಂದು ಎಕರೆಗೆ. ಆದರೆ ಸಮೀಕ್ಷೆ ಮಾಡಿ ತಕ್ಷಣವೇ ಇನ್ನು 6-7 ದಿವಸದಲ್ಲಿ ಮಳೆ ಬರೆದ್ರೆ ಎಲ್ಲವೂ ಕೂಡ ಬಿತ್ತಿರೋದೆಲ್ಲ ನಷ್ಟ ಆಗುತ್ತೆ. ಇವತ್ತು ಜೋಳ ಬಿತ್ತಿದ್ರು 10,000 ಖರ್ಚು, ಉಳುಮೆ ಮಾಡೋದಕ್ಕೆ 6-7 ಸಾವಿರ ಖರ್ಚು ಬರುತ್ತೆ. ಬೀಜ 2,000-3,000 ಬೀಜ ಇದೆ. ಎಲ್ಲವೂ ಕೂಡ
ಹತ್ತಿ ಬಿತ್ತಿದ್ದೀವಿ, ಮಳೆ ಬಂದಿದೆ, ಆದರೆ ಕೆಲವು ನಾಟಿಗೆನೇ ಬಂದಿಲ್ಲ. ಬಿತ್ತಿದ ಮೇಲೆ ಡಬ್ಬ ಕೆಮ್ಮಿಟ್ಟವ, ಏನು ಮೊಳಕೆ ಹೊಡೆದಿದೆ ಅಂತ ಕೂಡ ಮಳೆ ಬಂದು ನಷ್ಟ ಆಗಿದ್ದಾರೆ. ಇದಕ್ಕೆಲ್ಲ ಸರ್ಕಾರ ಸಮೀಕ್ಷೆ ಮಾಡಬೇಕು, ತಕ್ಷಣವೇ ಬರಗಾಲ ಅಂತ ಘೋಷಣೆ ಮಾಡಬೇಕಂತೇಳಿ ಈ ಮೂಲಕ ಕೇಳ್ತಾ ಇದ್ದೀನಿ. ಇನ್ನೂ ಒಂದು ವಿಷಯ ಏನಂದರೆ, ಹಳ್ಳಿಗಳಲ್ಲಿ ಮಳೆ ಬರಲಿಲ್ಲ, ಎಲ್ಲರೂ ಕೂಡ ಹಳ್ಳಿಗಳಿಂದ ವಲಸೆ ಹೋಗ್ತಾ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಹೈದರಾಬಾದ್ಗೆ ಹೋಗ್ತಾ ಇದ್ದಾರೆ, ತೆಲಂಗಾಣಕ್ಕೆ ಹೋಗ್ತಾ ಇದ್ದಾರೆ, ಮತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲ ಮುಂಬೈ ಕೂಡ ಕೆಲವು ಭಾಗದಲ್ಲಿ ರೈತರು ಹೋಗ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ತಡಿಬೇಕಾದ್ರೆ ಈ ಸರ್ಕಾರದವರು ಇದಕ್ಕೆಲ್ಲ ಉದ್ಯೋಗ ಖಾತ್ರಿ ಕೂಡ ತೆಗೆದುಬಿಟ್ಟಿದ್ರು. ಭಾಳಷ್ಟು ಕಮ್ಮಿ ಎಲ್ಲ ಪಂಚಾಯತ್ಗಳಲ್ಲಿ 1500 ಬರೀ 1000 ಜನಕ್ಕೆ ಉದ್ಯೋಗ ಖಾತ್ರಿಯಲ್ಲಿ ಕೊಟ್ಟಿದ್ದೀರಿ. ಇದನ್ನೆಲ್ಲ ಮುಂದುವರಿಸ್ಬೇಕಂತ